I'm back. ಯಾವ ವ್ಯಕ್ತಿಯಾದರೂ ಇಡೀ ಜಗತ್ತಿನ ಮುಂದೆ ನಿಂತು ಹೆದರದೆ ನನ್ನ ದೇಶದ ಆತ್ಮ, ನನ್ನ ಮಾತೃಭೂಮಿಯ ಆತ್ಮ ಅಮರವಾಗಿದೆ ಎಂದು ಹೇಳಿದರೆ ಆತ ಸಾಧಾರಣ ವ್ಯಕ್ತಿಯಲ್ಲ. 12 ಜನವರಿ 1863 ಆ ಮಹಾನ್ ನಾಯಕನ ಜನ್ಮದಿನ. ರಾಷ್ಟ್ರೀಯ ಯುವಕರ ದಿನಾಚರಣೆ ಅವರ ಜನ್ಮದಿನ. ಅದನ್ನು ಆಚರಿಸಲು ಕಾರಣ, ಬನ್ನಿ ತಿಳಿದುಕೊಳ್ಳುವ ಆಸಕ್ತಿಯ ವಿಷಯವೇ ಇದು. ತಿಳಿಯೋಣ. ಒಂದು ದಿನವೂ ಕತ್ತಿ ಹಿಡಿಯಲಿಲ್ಲ. ಯಾವ ಸಿಂಹಾಸನದ ಬಯಕೆ ಅವರಿಗಿರಲಿಲ್ಲ. ಅವರ ಹತ್ರ ಇದ್ದದ್ದು ಒಂದೇ ಒಂದು ಅಸ್ತ್ರ ಎಂದರೆ ಅದುವೇ ಜ್ಞಾನ ಮತ್ತು ಆತ್ಮವಿಶ್ವಾಸ. ಜೊತೆಗೆ ಅವರ ನಡತೆಯ ಮೇಲೆ ಅತೀವವಾದ ನಂಬಿಕೆ. ಆ ಕಾಲದಲ್ಲಿ ಜಗತ್ತು ಭಾರತವನ್ನು ಬಡ ರಾಷ್ಟ್ರ, ಹಿಂದುಳಿದ ರಾಷ್ಟ್ರ, ಬಲಹೀನತೆಯ ರಾಷ್ಟ್ರ ಎಂದು ತಿಳಿದಿತ್ತು. ಆಗ ಅವರು ಹೇಳಿದರು, ನೀವು ಯಾವ ಆಧ್ಯಾತ್ಮದ ಹುಡುಕಾಟದಲ್ಲಿದ್ದೀರೋ ಅದು ನನ್ನ ಮಾತೃಭೂಮಿಯ ಉಸಿರಲ್ಲಿದೆ. ಶಕ್ತಿ ಶರೀರದಲ್ಲಿಲ್ಲ, ಚರಿತ್ರೆಯಲ್ಲಿದೆ ಎಂದು ಕಲಿಸಿಕೊಡುವ ದೇಶ ನನ್ನದು. ಆ ಮಹಾನ್ ಪುರುಷನ ಕನಸೆಂದರೆ ಭಯದಿಂದ ಮುಕ್ತರಾದ ಯುವಜನತೆ, ಆತ್ಮ ಸ್ವಾಭಿಮಾನದಿಂದ ಕೂಡಿದ ಭಾರತ, ಜೊತೆಗೆ ಯಾರಿಗೂ ತಲೆಬಾಗದ ಭಾರತದ ಅವಶ್ಯಕತೆ ಇದೆ. ಈ ಶಬ್ದಗಳು ಯಾವ ರಾಜನದಲ್ಲ. ಈ ಧ್ವನಿ ಆ ಸನ್ಯಾಸಿಯದು. ಜಗತ್ತು ಅವರನ್ನು ಅರಿತಿರುವುದು ಸ್ವಾಮಿ ವಿವೇಕಾನಂದ ಎಂಬ ಹೆಸರಿನ ಮೇಲೆ. ಸ್ವಾಮಿ ವಿವೇಕಾನಂದರು ಹೇಳಿದ್ದು, ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ. ಅರ್ಥಾತ್ ನೀನೇ ನಿನ್ನ ಭಾಗ್ಯವಿಧಾತ. ಹೌದು, ನೀನೇ ನಿನ್ನ ಹಣೆ ಬರಹದ ನಿರ್ಮಾತೃ ಎಂದು. ಆದರೆ ಈಗಿನ ಜನ ಮಾಡ್ತಿರೋದೇನು? ಬರೀ ಇನ್ನೊಬ್ಬರ ಮೇಲೆ ಡಿಪೆಂಡೆನ್ಸ್ ಆಗಿರೋದು. ಸ್ನೇಹಿತರೆ, ಡಿ ಲಾರ್ಡ್ ಕಮ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ಸ್ವಾಮಿ ವಿವೇಕಾನಂದರನ್ನು ನಮ್ಮ ನಾಯಕ, ನಮ್ಮ ಹೀರೋ ಎಂದು ಏಕೆ ಪರಿಗಣಿಸಲಾಗಿದೆ? ಕಾರಣವೇನೆಂದರೆ ಅವರು ಕೇವಲ ನಾಯಕರಲ್ಲ, ನಮ್ಮ ದೇಶದ ನಾಯಕರ ನಾಯಕ ಸ್ವಾಮಿ ವಿವೇಕಾನಂದರು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಹೇಳಿದ್ರಂತೆ, ಈ ಸಮಯದಲ್ಲಿ ಸ್ವಾಮಿ ವಿವೇಕಾನಂದರು ಬದುಕಿದ್ದರೆ ನಾನು ಅವರ ಚರಣಗಳಲ್ಲಿರುತ್ತಿದ್ದೆ. ಗುರುದೇವ್ ರವೀಂದ್ರನಾಥ್ ಟ್ಯಾಗೋರ್ ಹೇಳಿದ್ದು, ನೀವು ಭಾರತವನ್ನು ಅರಿಯಬೇಕಾದರೆ ಮೊದಲು ಸ್ವಾಮಿ ವಿವೇಕಾನಂದರನ್ನು ತಿಳಿದುಕೊಳ್ಳಿ. ಜೊತೆಗೆ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದು, ಸ್ವಾಮಿ ವಿವೇಕಾನಂದರನ್ನು ಅರಿತ ನಂತರ ನನ್ನ ದೇಶ ಪ್ರೇಮ 1000 ಪಟ್ಟು ಹೆಚ್ಚಾಗಿದೆ ಎಂದು. ಆದರೆ ನೋಡಿ, ಯಾರಾದರೂ ಅನ್ಯ ದೇಶೀಯ ವ್ಯಕ್ತಿ ಸ್ವಾಮಿ ವಿವೇಕಾನಂದರನ್ನು ಆದರ್ಶವಾಗಿ ತೆಗೆದುಕೊಳ್ಳಿ ಎಂದು ಹೇಳಿದರೆ ಆ ವ್ಯಕ್ತಿ ಸಾಮಾನ್ಯನಾ ಹೇಳಿ? ಹಾಗೆ ಹೇಳಿದ್ದೇ ತೋ ಫಾರ್ವರ್ಡ್ ಪ್ರೊಫೆಸರ್ ಜಾನ್ ಹೆನ್ರಿ ರೈಟ್. ಇಂತಹ ಅನೇಕ ನಾಯಕರಿಗೆ ಆದರ್ಶಮಯ ಪ್ರೇರಣೆಯಾದವರು ಸ್ವಾಮಿ ವಿವೇಕರು. ಅದು 1863ನೇ ಇಸ್ವಿ. ಭಾರತ ಅಜ್ಞಾನ ಮತ್ತು ಅಂಧಕಾರದಿಂದ ಮುಳುಗಿ ಹೋಗಿದ್ದ ಕಾಲವದು. ಒಂದು ಕಡೆ ದಾಸ್ಯ, ಮತ್ತೊಂದು ಕಡೆ ಮೌಢ್ಯ, ಅಹಂಕಾರ, ಕೀಳರಿಮೆ, ಶ್ರೇಷ್ಠತೆಯ ರೋಗಗಳು, ಒಟ್ಟಾರೆಯಾಗಿ ಭಾರತದ ಸಾಂಸ್ಕೃತಿಕ ಮತ್ತು ಧಾರ್ಮಿಕತೆಗೆ ಧಕ್ಕೆ ಉಂಟಾಗಿದ್ದ ಸಮಯವದು. ಅಂತಹ ದಿನಗಳಲ್ಲಿ ಭಾರತದಂತಹ ಪುಣ್ಯಭೂಮಿಯಲ್ಲಿ ಹುಟ್ಟಿದ ಮಹಾನ್ ಚೇತನ ಕೇವಲ ಭಾರತವನ್ನು ಮಾತ್ರವಲ್ಲ, ಇಡೀ ವಿಶ್ವಕ್ಕೆ ಜ್ಞಾನದ ಬೆಳಕನ್ನು ಚೆಲ್ಲಿದ ನಾಯಕ. ಭಾರತದ ಆಧ್ಯಾತ್ಮಿಕತೆ, ಔನ್ನತೆಯನ್ನು ಜಗತ್ತಿಗೆ ಸಾರಿದ ವ್ಯಕ್ತಿ. ಬನ್ನಿ ತಿಳಿದುಕೊಳ್ಳೋಣ. ಇಂತಹ ವ್ಯಕ್ತಿತ್ವ ಹಾಗೂ ಪರ್ಸನಾಲಿಟಿ ಇರುವ ವ್ಯಕ್ತಿ ಶತಮಾನಕ್ಕೆ ಒಮ್ಮೆ ಜನ್ಮ ತಾಳುತ್ತಾರೆ. ಸ್ವಾಮಿ ವಿವೇಕಾನಂದರ ಮೂಲ ಹೆಸರು ನರೇಂದ್ರನಾಥ ದತ್ತ. ಇವರು ಜನಿಸಿದ್ದು ಜನವರಿ 12, 1863 ಪಶ್ಚಿಮ ಬಂಗಾಳದ ಕಲ್ಕತ್ತಾದಲ್ಲಿ. ತಂದೆ ವಿಶ್ವನಾಥ ದತ್ತ, ಕೋಲ್ಕತ್ತಾದ ಖ್ಯಾತ ವಕೀಲರು. ತಾಯಿ ಭುವನೇಶ್ವರಿ ದೇವಿ, ಸಗ್ರಹಸ್ಥ ಹೆಣ್ಣು ಮಗಳು, ಮಹಾನ್ ದೈವ ಭಕ್ತೆ. ಬಾಲ್ಯದಿಂದಲೇ ನರೇಂದ್ರ ಮಹಾನ್ ಹಠಮಾರಿ, ವಿಪರೀತ ಪ್ರಶ್ನೆಗಳನ್ನು ಕೇಳುತ್ತಿದ್ದ. ತಾಯಿ ಭಕ್ತಿ ಹಾಗೂ ದೇಶ ಪ್ರೇಮದ ಕಥೆಗಳ ಹೇಳಿ ಬೆಳೆಸಿದರು. ನರೇಂದ್ರರಿಗೆ ಸಾಧು ಸಂತರ ಬಗ್ಗೆ ಇದ್ದ ಅತೀವವಾದ ಕುತೂಹಲ, ಅನುಕಂಪ ಅವರಲ್ಲಿ ಮನೆ ಮಾಡಿತ್ತು. ನರೇಂದ್ರರನ್ನು 7ನೇ ವಯಸ್ಸಿನಲ್ಲೇ 1870ರಲ್ಲಿ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಶಾಲೆಗೆ ಸೇರಿಸಲಾಯಿತು. ಮುಂದೆ ಮೆಟ್ರಿಕ್ ಪರೀಕ್ಷೆಯಲ್ಲಿ ಅತ್ಯಧಿಕ ಅಂಕ ಗಳಿಸಿ ತಂತ್ರಜ್ಞಾನ ವಿಷಯದಲ್ಲಿ ಕಲ್ಕತ್ತಾ ವಿಶ್ವವಿದ್ಯಾಲಯದಿಂದ MA ಪದವಿಯನ್ನು ಪಡೆದರು. ವಿವೇಕರು ಸಾಧು ಸಂತರ ಸಂಪರ್ಕದಿಂದ ಅವರಲ್ಲಿ ವೈರಾಗ್ಯ ಮನೆ ಮಾಡಿತ್ತು. ಇಂತಹ ಸಂದರ್ಭದಲ್ಲಿ ಪಕ್ಕದ ಮನೆಯವರಾದ ಸುರೇಂದ್ರನಾಥರ ಮನೆಯಲ್ಲಿ
ಶ್ರೀರಾಮಕೃಷ್ಣ ಪರಮಹಂಸರ ದರ್ಶನವಾಯಿತು. ಅದೊಂದು ಅಪೂರ್ವ ಸಂಗಮ. ಇದೇ ವೇಳೆ ನರೇಂದ್ರ ವಿವೇಕಾನಂದರಾಗಲು ಅಮೆರಿಕದ ಚಿಕಾಗೋದಲ್ಲಿ ಸ್ವಾಮಿ ವಿವೇಕಾನಂದರು ವಿದೇಶಕ್ಕೆ, ಅಂದರೆ ಅಮೆರಿಕದ ಚಿಕಾಗೋ ಸರ್ವಧರ್ಮ ಸಮ್ಮೇಳನದ ಸುದ್ದಿ ಕೇಳಿ ಹೋಗಲು ಸಿದ್ಧರಾದರು. ಅದಕ್ಕೆ ಕೆಲ ಸಂಸ್ಥಾನದ ಅರಸರು ಅವರಿಗೆ ಧನ ಸಹಾಯ ಕೂಡ ಮಾಡಿದರು. ಅದರಲ್ಲಿ ಮುಖ್ಯವಾಗಿ ನಮ್ಮ ಮೈಸೂರಿನ 10ನೇ ಚಾಮರಾಜ ಒಡೆಯರು ಪ್ರಮುಖ ಪಾತ್ರಧಾರಿಗಳು. 1893 ಮೇ 31ರಂದು ಪೆನಿನ್ಸುಲಾರ್ ಎಂಬ ಹಡಗಿನಲ್ಲಿ USA ಪ್ರಯಾಣ ಬೆಳೆಸಿ ಜುಲೈ 14ರಂದು ವ್ಯಾಂಕೋವರ್ ಬಂದರಿಗೆ ತಲುಪಿದರು. ಭಾರತ ಎಂಬ ಸುವರ್ಣ ಭೂಮಿಯ ಪರಿಚಯದ ಅವಕಾಶ ಅವರಿಗೆ ದೊರೆತದ್ದು ದೈವವಾಣಿಯೇ. ಚಿಕಾಗೋ ಸರ್ವಧರ್ಮ ಸಮ್ಮೇಳನ 1893 ಸೆಪ್ಟೆಂಬರ್ 11. ಈ ದಿನ ಸಮಗ್ರ ಸನಾತನ ಧರ್ಮದ ಪ್ರತಿನಿಧಿಯಾಗಿ ಭಾಗಿಯಾದರು. ಮುಂದೆ ಆಗಿದ್ದೆಲ್ಲವೂ ಇತಿಹಾಸ. ಸಾವಿರಾರು ಜನಪ್ರತಿನಿಧಿಗಳ ಗುಂಪು ಯಾವುದೇ ಧರ್ಮದ ನಿಂದನೆ ಮಾಡದೆ ಹಿಂದೂ ಧರ್ಮದ ಶ್ರೇಷ್ಠತೆಯನ್ನು ಎತ್ತಿ ಜಗತ್ತಿಗೆ ತೋರಿಸಿದರು. ಅವರ ಭಾಷಣದ ಮುನ್ನುಡಿ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಎಂದು ಎಲ್ಲ ಜನರ ಮನ ಸಮೇತ ಗಮನ ಸೆಳೆಯಿತು. ಅವರ ಭಾಷಣದ ನಂತರ ಅಮೆರಿಕದ ನ್ಯೂಯಾರ್ಕ್ನಲ್ಲಿಯೇ 1895ರಲ್ಲಿ ಹಿಂದೂ ಧರ್ಮದ ಸಾರಕ್ಕಾಗಿ ವೇದಾಂತ ಸೊಸೈಟಿ, ವೇದಾಂತ ಸಮಾಜವನ್ನು ಸ್ಥಾಪಿಸಿದರು. USA ಮರಳಿದ ವಿವೇಕರು 1897ರ ಮೇ ತಿಂಗಳ 5ನೇ ತಾರೀಕಿನಂದು ಕಲ್ಕತ್ತಾದಲ್ಲಿ ರಾಮಕೃಷ್ಣ ಮಿಷನ್ ಸ್ಥಾಪಿಸಿದರು. ಇದರ ಮುಖ್ಯ ಉದ್ದೇಶ ರಾಮಕೃಷ್ಣ ಪರಮಹಂಸರ ತತ್ವಗಳ ಪ್ರಚಾರ. ಗುರುಗಳು ಆಸ್ತಿಕರಾದರೆ ಶಿಷ್ಯ ವಿವೇಕರು ನಾಸ್ತಿಕರು. ಅವರ ಪತ್ರಿಕೆಗಳು ಉದ್ಬೋಧನ, ಪ್ರಬುದ್ಧ ಭಾರತ. ವಿವೇಕಾನಂದರನ್ನು ಆಧುನಿಕ ಭಾರತದ ರಾಷ್ಟ್ರೀಯತೆಯ ಪಿತಾಮಹ ಎಂದು ಕರೆಯುತ್ತಾರೆ. ವಿವೇಕಾನಂದರ ಆದರ್ಶಮಯ ಜೀವನದ ಘಟನೆಗಳು. ಸ್ವಾಮಿ ವಿವೇಕಾನಂದರು ಒಂದು ಯೂನಿವರ್ಸಿಟಿಯಲ್ಲಿ ಲೆಕ್ಚರ್ ಕೊಡಲು ಹೋಗಿದ್ದಾಗ ಅಲ್ಲಿ ಒಬ್ಬ ಸುಂದರ ಹುಡುಗಿ ಇವರನ್ನು ಕಣ್ಣು ಮಿಟಕಿಸದೆ ದಿಟ್ಟಿಸಿ ನೋಡುತ್ತಿದ್ದಳು. ವಿವೇಕಾನಂದರು ಅದರ ಕಡೆ ಗಮನ ಕೊಡದೆ ಬೋಧನೆಯ ನಂತರ ಹೊರಬಂದಾಗ ಆ ಕನ್ಯೆಯನ್ನು ನೋಡಿ ನಮಸ್ತೆ ಎಂದರು. ಆ ಹುಡುಗಿ ಅವರ ಹತ್ತಿರ ಬಂದು, ಸ್ವಾಮೀಜಿ, ನಾನು ನಿಮ್ಮ ಜೊತೆ ಮದುವೆಯಾಗಬೇಕು ಅಂದುಕೊಂಡಿದ್ದೇನೆ, ನನ್ನನ್ನು ಮದುವೆಯಾಗ್ತೀರಾ ಅಂತ ಕೇಳ್ತಾರೆ. ಸ್ವಾಮಿ ವಿವೇಕರು ನನ್ನನ್ನೇ ಯಾಕೆ ವಿವಾಹವಾಗಬೇಕು ಎಂದು ಕೇಳಿದಾಗ ಆ ಕನ್ಯೆ, ನನಗೆ ನಿಮ್ಮಂತೆಯೇ ತೇಜಸ್ವಿ ಮತ್ತು ಬುದ್ಧಿವಂತ ಮಗು ಬೇಕು ಎಂದಾಕ್ಷಣ ಸ್ವಾಮೀಜಿ ಮುಗುಳ್ನಗುತ್ತಾ ಹೇಳಿದರು, ಅದಕ್ಕೆ ಮದುವೆಯಾಗುವ ಅವಶ್ಯಕತೆ ಏನಿದೆ ಎಂದು ಮುಗುಳ್ನಗುತ್ತಾ ಹೇಳುತ್ತಾ, ನಿಮಗೆ ನನ್ನ ಹಾಗೆಯೇ ಇರೋ ಮಗು ಬೇಕಂದ್ರೆ ಅಲ್ವಾ, ನನ್ನನ್ನೇ ನಿಮ್ಮ ಮಗನಾಗಿ ಸ್ವೀಕರಿಸಿ, ನಾನು ನಿಮ್ಮನ್ನು ನನ್ನ ತಾಯಿ ಎಂದು ಸ್ವೀಕಾರ ಮಾಡುತ್ತೇನೆ. ಅದಕ್ಕೆ ಮದುವೆ ಮಕ್ಕಳು ಯಾಕೆ ಬೇಕು, ಅದರ ಅವಶ್ಯಕತೆ ಇಲ್ಲ ಎಂದರು. ಸ್ವಾಮಿ ವಿವೇಕಾನಂದರ ಫೋಕಸ್, ಏಕಾಗ್ರತೆ ನೋಡಿ ಯಾವ ರೀತಿಯಾಗಿತ್ತು. ಒಂದು ದಿನ ಸ್ವಾಮಿ ವಿವೇಕಾನಂದರು ಒಂದು ಸರ್ಕಲ್ನಲ್ಲಿ ದೀಪದ ಕೆಳಗೆ ಕೂತು ಪುಸ್ತಕ ಓದುತ್ತಿದ್ದರು. ಆಗ ಅವರ ಮುಂದೆ ಒಂದು ಮದುವೆ ದಿಬ್ಬಣ ಆ ದಾರಿಯಲ್ಲಿ ಪಾಸ್ ಆಗುತ್ತೆ. ಹಿಂದಿನಿಂದ ಬಂದ ಯಾರೋ ವ್ಯಕ್ತಿ, ಈ ದಾರಿಯಲ್ಲಿ ಒಂದು ಮದುವೆ ದಿಬ್ಬಣ ಹೋಯಿತು, ಅದು ಯಾವ ದಿಕ್ಕಿನೆಡೆಗೆ ಹೋಯಿತು, ಸ್ವಲ್ಪ ಹೇಳುವಿರಾ ಎಂದು ಕೇಳಿದಾಗ, ಮದುವೆ ದಿಬ್ಬಣ ಹೋಯಿತು ಈ ದಾರಿಯಲ್ಲ ಸ್ವಾಮಿ, ನಾನು ಗಮನವಿರಲಿಲ್ಲ ಅಂತ ಉತ್ತರ ಕೊಡ್ತಾರೆ. ಸ್ವಾಮಿ ವಿವೇಕಾನಂದರು ವಿದೇಶಕ್ಕೆ ಹಡಗಿನಲ್ಲಿ ಪ್ರಯಾಣ ಮಾಡುವಾಗ ಬ್ರಿಟಿಷರ ನೌಕಾಚಾಲಕ ಹಾಗೂ ಅಲ್ಲಿ ಇಂಗ್ಲಿಷರು ಇವರನ್ನು ಮತ್ತು ಭಾರತೀಯರನ್ನು ಒಂದು ಕೀಳರಿಮೆಯಲ್ಲಿ ನೋಡುತ್ತಿದ್ದರು. ವಿವೇಕರು ಅದರ ಕಡೆ ಗಮನ ಕೊಡಲಿಲ್ಲ. ಮುಂದೆ ಅವರಿಗೆ ಹಾಗೆ ಪ್ರಯಾಣ ಬೆಳೆಸುತ್ತಾ ಹೋದಂತೆ ದಿನಪತ್ರಿಕೆ ಓದುವ ಆಸೆಯಾಗುತ್ತದೆ. ಅದಕ್ಕೆ ಆ ನೌಕಾಚಾಲಕನಿಗೆ ಪೇಪರ್ ಕೇಳಿದಾಗ, ಒಂದೇ ಪೇಪರ್ ಇರೋದು, ನಾನು ಓದಿ ಬೇಗ ಹಿಂದಿರುಗಿಸಿ. ವಿವೇಕಾನಂದರು 15 ನಿಮಿಷದಲ್ಲಿ ಆ ದಿನಪತ್ರಿಕೆ ಓದಿ ಹಿಂದಿರುಗಿಸಿದರು. ಪಕ್ಕದಲ್ಲಿ ಕುಳಿತಿದ್ದ ಚಿರಪರಿಚಿತ ವ್ಯಕ್ತಿ, ನಾನು ಸ್ವಲ್ಪ ದಿನಪತ್ರಿಕೆ ಓದುತ್ತೇನೆ ಎಂದು ಪೇಪರ್ ಇಸ್ಕೊಂಡಾಗ ಸಮುದ್ರದ ಪಾಲಾಗುತ್ತೆ. ಆಗ ಬ್ರಿಟಿಷ್ ನೌಕಾಚಾಲಕ ಇದನ್ನು ನೋಡಿ, ಈ ಥರ ಮಾಡಿಟ್ರಲ್ಲ ಅಂತ ರಿಕ್ತ ಬಂದಾಗ, ಆಗ ವಿವೇಕರು, ದಯವಿಟ್ಟು ನನಗೆ ಒಂದು ಪೆನ್ನು ಪೇಪರ್ ಸಿಗಬಹುದಾ ಎಂದು ಕೇಳಿ 10 ರಿಂದ 15 ನಿಮಿಷದಲ್ಲಿ ಅದರಲ್ಲಿರುವ ವಿಷಯವನ್ನು ದಿಟ್ಟಾಗಿ ಬರೆದು ಕೊಟ್ಟರು. ಆ ಚಾಲಕ ಒಳಗೆ ಹೋಗಿ ಮುಚ್ಚಿಟ್ಟಿದ್ದ ಮತ್ತೊಂದು ಪೇಪರನ್ನು ವೆರಿಫೈ ಮಾಡಲು ಹೋಗುತ್ತಾನೆ. ಆಗ ಅದರಲ್ಲಿರೋ ವಿಷಯ ಸೇಮ್ ಟು ಸೇಮ್ ಎಲ್ಲ ವಿಷಯಗಳು ಕವರ್ ಆಗಿತ್ತು. ಅವರು ಎಲ್ಲರಿಗೂ ಇನ್ಸ್ಪಿರೇಷನ್ ಆಗಿರೋದು ಇವೇ ಕಾರಣಕ್ಕೆ ಅಲ್ವಾ. ಸ್ವಾಮಿ ವಿವೇಕಾನಂದರು ವಿದೇಶದಲ್ಲಿದ್ದಾಗ ಒಂದು ಕ್ಯಾಂಟೀನ್ನಲ್ಲಿ ಏನಾದರೂ ತಿನ್ನೋಣ ಅಂತ ಹೋಗ್ತಾರೆ. ಆಹಾರ ಪದಾರ್ಥಗಳನ್ನು ಪ್ಲೇಟಿನಲ್ಲಿ ಹಾಕಿಸಿಕೊಂಡು ಅಲ್ಲೇ ಇದ್ದ ಬ್ರಿಟಿಷ್ ಪ್ರೊಫೆಸರ್ ಅವರ ಮುಂದೆ ಕೂತು ಊಟ ಮಾಡಲು ಪ್ರಾರಂಭಿಸುತ್ತಾರೆ. ಆ ಬ್ರಿಟಿಷ್ ಪ್ರೊಫೆಸರ್, ಇನ್ನೂ ಈ ಭಾರತೀಯರಿಗೆ ಬುದ್ಧಿ ಬಂದಿಲ್ಲವಾ,
ಸ್ಪೂನ್ ಇದ್ದರೂ ಕೂಡ ಕೈಯಿಂದ ಊಟ ಮಾಡುತ್ತಿದ್ದಾರಲ್ಲ ಎಂದು ಹೇಳಿದಾಗ ವಿವೇಕರು ಅದನ್ನು ಕೇಳಿ, ಸ್ವಾಮಿ ವಿವೇಕಾನಂದರು ಮಾತನ್ನು ನುಂಗುವ ವ್ಯಕ್ತಿಯಲ್ಲ ಸರ್, ಆ ಸ್ಪೂನ್ ಎಷ್ಟು ಜನರ ಬಾಯಲ್ಲಿ ಹೋಗಿದೆ ಅಂತ ಅದಕ್ಕೆ ಗೊತ್ತಿರುವುದಿಲ್ಲ, ಆದರೆ ನನ್ನ ಕೈ ಮಾತ್ರ ನನ್ನ ಬಾಯಲ್ಲೇ ಹೋಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಮುಂದೆ ಇದ್ದ ಆ ಬ್ರಿಟಿಷ್ ಪ್ರೊಫೆಸರ್ಗೆ ಏನಾಗಿರಬೇಡ. ಊಟ ಮಾಡುತ್ತಾ ಸ್ವಲ್ಪ ಹೊತ್ತಿನ ನಂತರ ಆ ಪ್ರೊಫೆಸರ್ ಹೇಳ್ತಾರೆ, ಹಂದಿ ನಾಯಿಗಳು ಹಂಸದ ಹತ್ತಿರ ಕುಳಿತುಕೊಳ್ಳಬಾರದು. ಅದಕ್ಕೆ ವಿವೇಕಾನಂದರು, ಹೌದಾ, ಹಾಗಾದರೆ ನಾನು ಹಾರು ಬಿಡ್ತೀನಿ ಬಿಡಿ. ಮತ್ತೊಂದು ಹಾಗೂ ಕೊನೆಯ ಸ್ಟೋರಿ. ಅವರು ಚಿಕಾಗೋ ಸರ್ವಧರ್ಮ ಸಮ್ಮೇಳನಕ್ಕೆ ಹೋಗಿದ್ರಲ್ಲ, ಆಗ ಭಾರತೀಯರನ್ನು ನೀಚ ತೋರಿಸಲು ಹಾಗೂ ವಿವೇಕರಿಗೆ ಭಾಷಣಕ್ಕಾಗಿ ಕೊನೆಯ ಅವಕಾಶ ಸಿಗಬೇಕು ಎಂದು ಭಾರತದ ಸನಾತನ ಪವಿತ್ರ ಗ್ರಂಥ ಭಗವದ್ಗೀತೆಯನ್ನು ಎಲ್ಲ ಧರ್ಮ ಗ್ರಂಥಗಳ ಕೆಳಗೆ ಬುಡಕ್ಕೆ ಇಡಲಾಗಿದೆ. ಆಗ ಯಾರೋ ಒಬ್ಬ ವ್ಯಕ್ತಿ ಬಂದು ವಿವೇಕಾನಂದರನ್ನು ಕೇಳುತ್ತಾರಂತೆ, ನಿಮ್ಮ ದೇಶದ ಧರ್ಮ ಗ್ರಂಥವನ್ನು ಎಲ್ಲ ಗ್ರಂಥಗಳ ಕೆಳಗೆ ಲಾಸ್ಟ್ಗೆ ಇಡಲಾಗಿದೆ, ನಿಮಗೆ ಏನೂ ಅನಿಸ್ತಿಲ್ವಾ ಎಂದು. ಆಗ ಸ್ವಾಮಿ ವಿವೇಕಾನಂದರು ಮುಗುಳ್ನಗುತ್ತಾ ಹೇಳ್ತಾರೆ, ತುಂಬಾ ಸಂತೋಷವಾಗುತ್ತೆ. ಹೌದಾ, ಏಕೆ ಎಂದು ಕೇಳಿದಾಗ, ನೋಡಿ, ಇಡೀ ಜಗತ್ತಿನ ಎಲ್ಲ ಪವಿತ್ರ ಗ್ರಂಥಗಳು, ಎಲ್ಲ ಜಗತ್ತಿನ ಪವಿತ್ರ ಧರ್ಮಗಳು ನಿಂತಿರುವುದು ಭಗವದ್ಗೀತೆ ಎಂಬ ಮಹಾನ್ ಗ್ರಂಥದ ಮೇಲೆ ಎಂದು ಉತ್ತರವನ್ನಿಟ್ಟರು. ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ.